ಹಾಯ್ ಫ್ರೆಂಡ್ಸ್, ಕಲರ್ ಪೇಪರ್ಸ್ ಮತ್ತು ಕಾರ್ಡ್ಬೋರ್ಡ್ನ ಯೂಸ್ ಮಾಡಿಕೊಂಡು ವಾಟರ್ಮೆಲನ್ ಕ್ರಾಫ್ಟ್ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಅಂಥದ್ದು ಏನಂದರೆ ಒಂದು ಕಾರ್ಡ್ಬೋರ್ಡ್ ಶೀಟ್. ಆ ಕಾರ್ಡ್ಬೋರ್ಡ್ನ ನಾವು ರೌಂಡ್ ಶೇಪಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ವಿ. ಅದಕ್ಕೆ ನೆಕ್ಸ್ಟು ಒಂದು ರೌಂಡ್ ಶೇಪ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ವಿರಾಟ್ ಬಂದುಬಿಟ್ಟು ನಾವು ಅದನ್ನು ಮಾರ್ಕ್ ಮಾಡ್ತಾ ಇದ್ದೇನೆ. ಅದು ಹೇಗೆಂದರೆ ಪ್ಲೇಟ್ನ ಯೂಸ್ ಮಾಡಿ ಮಾರ್ಕ್ ಮಾಡ್ತಾ ಇದ್ದೇನೆ. ಅವನಿಗೆ ಯಾವುದು ಈಸಿ ಆಗುತ್ತೋ ನಾನು ಅದನ್ನೇ ಕೊಟ್ಬಿಟ್ಟು ಅವನ ಹತ್ರ ನಾನು ಅದನ್ನು ಮಾರ್ಕ್ ಮಾಡಿಸಿ ಆ್ಯಕ್ಟಿವಿಟೀಸ್ನ ಮಾಡಿಸ್ತೀನಿ. ಸೊ ಹಾಗಾಗಿ ಅವನಿಗೆ ಹೆಲ್ಪ್ ಆಗುತ್ತೆ. ಇವಾಗ ನೆಕ್ಸ್ಟ್ ರೌಂಡ್ನ ಮಾಡೋದಕ್ಕೆ ಅವನು ಬೋಲ್ನ ಯೂಸ್ ಮಾಡಿದ್ದಾನೆ. ನೆಕ್ಸ್ಟ್ ಅದಕ್ಕೆ ನಾವೀಗ ರೆಡ್ ಕಲರ್ ವಾಟರ್ಮೆಲನ್ ರೆಡ್ ಕಲರ್ ಇರೋದ್ರಿಂದ ನಾವು ರೆಡ್ ಕಲರ್ ಪೇಪರ್ನ ತೊಗೊಂಡು ಆ ಸೈಜಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ. ಬೋಲ್ ಲಾಸ್ಟ್ ಥರ್ಡ್ ಬೋಲ್ ಇತ್ತಲ್ಲ, ಆ ಬೋಲ್ನ ಯೂಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದಾನೆ ಅವನು. ಇವಾಗ ಅದನ್ನು ಕಟ್ ಮಾಡಿಬಿಟ್ಟು ಈಗ ಕಾರ್ಡ್ಬೋರ್ಡ್ ಶೀಟ್ ಇದೆಯಲ್ಲ, ಆ ಕಾರ್ಡ್ಬೋರ್ಡ್ ಶೀಟಿಗೆ ನಾವು ಆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋ ಅಂಥದ್ದನ್ನು ನಾವು ಪ್ಲೇಸ್ ಮಾಡ್ತಾಯಿದ್ವಿ. ಆ ಪ್ಲೇಸ್ ಮಾಡೋದಕ್ಕೆ ನಾವು ಇವಾಗ ಗ್ಲೂನ ಯೂಸ್ ಮಾಡಬೇಕು. ಗ್ಲೂನ ಯೂಸ್ ಮಾಡಿ ನಾವು ಅದನ್ನು ಪೇಸ್ಟ್ ಮಾಡೋದ್ರಿಂದ ನಮಗೆ ಈಸಿಯಾಗಿ ಪೇಸ್ಟ್ ಮಾಡ್ಬೋದು. ನೆಕ್ಸ್ಟ್ ನಾವು ಇನ್ ಕೇಸ್ ನಾವಿವಾಗ ಕಲರಿಂಗ್ ಏನಾದ್ರು ಯೂಸ್ ಮಾಡಿ ನಾವು ಅದನ್ನು ಮಾಡಿದರೆ ವಾಟರ್ಮೆಲನ್ ಅಷ್ಟು ಫಿನಿಶಿಂಗಾಗಿ ಕಾಣಲ್ಲ ಅಂತ ಹೇಳಿ ನಾವಿಲ್ಲಿ ಬಂದುಬಿಟ್ಟು ಕಲರ್ ಪೇಪರ್ನ ಯೂಸ್ ಮಾಡಿದ್ದೀವಿ ಅಷ್ಟೇ. ನೀವು ಬೇಕು ಅಂದರೆ ಕ್ರಯಾನ್ಸಲ್ಲಿ ನೀವು ಮಕ್ಕಳ ಹತ್ರ ಕಲರಿಂಗ್ ಸಹ ಮಾಡಿಸ್ಬೋದು. ಸೊ ನಾವೀಗ ರೆಡ್ ಥೀಮ್ ಇರೋದ್ರಿಂದ ನಾನು ಅದನ್ನು ಕನ್ಸಿಡರ್ ಮಾಡಿ ನಾನಿವಾಗ ರೆಡ್ ಕಲರ್ ಶೀಟ್ನ ಯೂಸ್ ಮಾಡಿದ್ದೀನಿ ಅಷ್ಟೇ. ನೀವು ಬೇಕಂದರೆ ಕ್ರಯಾನ್ಸ್ ಸಹ ಯೂಸ್ ಮಾಡ್ಬೋದು. ನೆಕ್ಸ್ಟು ಸಿಪ್ಪೆ ಬಂದುಬಿಟ್ಟು ಗ್ರೀನ್ ಕಲರ್ ಇರುತ್ತೆ. ಅದನ್ನು ನೆಕ್ಸ್ಟ್ ಕಲರಿಂಗ್ ಮಾಡಿಸೋಣ ಅಂತ ಹೇಳಿ ನಾನು ಕಲರಿಂಗ್ ಯೂಸ್ ಮಾಡಿ ಕ್ರಯಾನ್ಸ್ ಯೂಸ್ ಮಾಡಿ ನಾನು ಕಲರಿಂಗ್ ಮಾಡಿಸಿದ್ದೀನಿ. ಸೊ ನೀವಿವಾಗ ಮಕ್ಕಳನ್ನ ಈ ಥರ ಎಲ್ಲದರಲ್ಲೂ ಇನ್ವಾಲ್ವ್ ಮಾಡಿಕೊಂಡು ನೀವು ಅದನ್ನು ಆ್ಯಕ್ಟಿವಿಟೀಸ್ ಥರ ಮಾಡಿಸ್ತಾ ಬಂದರೆ ಅವ್ರಿಗೂ ಸಹ ತುಂಬ ಇಂಟ್ರೆಸ್ಟ್ ಬರುತ್ತೆ. ಏನಾದ್ರು ಮಾಡಬೇಕು, ನಾನು ಕಲಿಬೇಕು ಅನ್ನೋದು. ಸೊ ಇವಾಗ ಸೀಡ್ಸ್ ಮಾಡೋದಕ್ಕೆ ನಾವು ಬಂದುಬಿಟ್ಟು ಮಾರ್ಕರ್ನ ಯೂಸ್ ಮಾಡಿದ್ದೀವಿ. ಸೀಡ್ಸ್ ಬಂದುಬಿಟ್ಟು ಸ್ವಲ್ಪ ಡಾರ್ಕ್ ಆಗಿರೋದನ್ನ ಸ್ವಲ್ಪ ಡಾರ್ಕಾಗಿ ಮಾಡಿ, ಹಾಗಿದ್ರೆ ನಿಮಗೆ ಚೆನ್ನಾಗಿ ಕಾಣುತ್ತೆ. ಇವಾಗ ವಾಟರ್ಮೆಲನ್ ಹೇಗಿರುತ್ತೆ ಅಂತ ಕಟ್ ಪೀಸ್ ಆ ರೀತಿ ನಮಗೆ ವಾಟರ್ಮೆಲನ್ ರೆಡಿ ಆಗಿದೆ. ಬಟ್ ಇದನ್ನು ನಾವು ನೆಲದ ಮೇಲೆ ಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಕಾರ್ಡ್ಬೋರ್ಡ್ನ ತೊಗೊಳ್ಳಿ. ಕಾರ್ಡ್ಬೋರ್ಡಿಗೆ ವಾಟರ್ಮೆಲನ್ ಹೇಗಿದೆ ಆ ರೀತಿ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಆದ ತಕ್ಷಣ ಅದನ್ನು ಕಟ್ ಮಾಡಿಕೊಂಡು ಗಮ್ ಪೇಸ್ಟ್ ಮಾಡಿದರೆ ಈ ರೀತಿ ನೆಲದ ಮೇಲೆ ಪ್ಲೇಸ್ ಮಾಡ್ಬೋದಾಗುತ್ತೆ. ವಾಟರ್ಮೆಲನ್ ರೆಡಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ.